ಸೊ ಗೂಗಲಲ್ಲಿ ಎಕ್ಸ್ಟೆನ್ಷನ್ ವೇರ್ಹೌಸ್ ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಜಸ್ಟ್ ಫಸ್ಟ್ ವೆಬ್ಸೈಟ್ ಅಂದರೆ ಸ್ಕೆಚ್ಅಪ್ದಲ್ಲಿ ಅದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದರಲ್ಲಿ ತುಂಬಾ ಇದ್ದಾವೆ ಎಕ್ಸ್ಟೆನ್ಷನ್ಸ್. ನಾನು ಬೇಕಾದ್ರೆ ಒಂದು ಲಿಸ್ಟೇ ಕೊಡ್ತೀನಿ. ಅದರಲ್ಲಿ ಒಂದು ಮೇಜರ್ ಆಗಿ ಬೇಕಾದ್ರೆ ಸೊ 1001 ಬಿಟ್ ಅಂತ, ಸೊ 1001 ಬಿಟ್ ಅಂತ ಇಟ್ಕೊಂಡು ಈ ಥರ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಒಂದೊಂದು ಪೇಯ್ಡ್ ಇರುತ್ತೆ, ಇನ್ನೊಂದೊಂದು ಫ್ರೀ ಇರುತ್ತೆ. ಸೊ ಮೋಸ್ಟ್ ಆಫ್ ದಟ್ ಪೇಯ್ಡ್ ಇರುತ್ತೆ, ಬಟ್ ಫ್ರೀ ಇರೋದನ್ನು ನೋಡ್ಕೊಂಡು ಮಾಡೋದು. ಸೊ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀವಿ. ತುಂಬ ಯೂಸ್ ಇದೆ. ಇವೇ ನೀವು ಯೂಸ್ ಮಾಡಬೇಕಾದ್ರು ನೀವೀಗ ಕಲ್ತಿರೋ ಸ್ಕೆಚ್ಅಪ್ ಏನು ಇಲ್ಲ ಬರೀ 1% ಕಲ್ತಂಗಿರೋದು. ಸೊ ಇದರಲ್ಲಿ ಆಟ ಆಡಬೇಕಾಗುತ್ತೆ. ನಿಮ್ಮ ವರ್ಕಲ್ಲೆಲ್ಲ ಈಸಿ ಮಾಡ್ಕೊಡೋದೇ ಇಂಥ ಎಕ್ಸ್ಟೆನ್ಷನ್ಸ್ ಇದಾಗಿರ್ಬೋದು. ಸೊ ಡೋರ್ ಕ್ರಿಯೇಷನ್ಗೆ, ವಿಂಡೋ, ಸ್ಟೇರ್ಕೇಸ್ ಕ್ರಿಯೇಷನ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಡೌನ್ಲೋಡ್ ಆಗಿರುತ್ತೆ ಅಂತ. ಸೊ ಡೌನ್ಲೋಡ್ ಆದಮೇಲೆ ಜಸ್ಟ್ ಇಲ್ಲಿ ನನಗೆ ಎಕ್ಸ್ಟೆನ್ಷನ್ಸ್ ಅಂತ ಬರುತ್ತೆ. ನಿಮಗೆ ವಿಂಡೋಸ್ ಇರ್ಬೋದು. ವಿಂಡೋಸಲ್ಲಿ ಎಕ್ಸ್ಟೆನ್ಷನ್ ನೀವು 25 ಇಲ್ಲ. ಸೊ ಎಕ್ಸ್ಟೆನ್ಷನ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಎಕ್ಸ್ಟೆನ್ಷನ್ ಮ್ಯಾನೇಜರ್ ಅಂತ ಇದೆ. ಸೊ ಕ್ಲಿಕ್ ಆನ್ ದಿಸ್. ಇಲ್ಲಿ ಇನ್ಸ್ಟಾಲ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಗೇನ್ ಗೋ ಟು ಡೌನ್ಲೋಡ್ಸ್. ಇಲ್ಲಿ 1001 ಬಿಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡಿ. ಸೊ ನಂಗೆ ಅದಷ್ಟೇ ಇನ್ಸ್ಟಾಲ್ ಆಗಿರುತ್ತೆ. ಬೇಕಾದ್ರೆ ಇಲ್ಲೂ ಟ್ರೈ ಮಾಡ್ತೀವಿ ಮಾಡ್ಕೊಳ್ಳಿ. ಸೊ ಅದು ನನಗೆ ಅಗೇನ್ ಟೂಲ್ ಬಾರಲ್ಲಿ ಇರುತ್ತೆ. ಸೊ ವ್ಯೂ ಟೂಲ್ ಬಾರು. ಸೊ ಇಲ್ಲಿ 1001 ಸೊ ವಿಚ್ ಇಸ್ ಟೂಲ್. ಸೊ ತೊಗೊಂಡ್ಬಿಟ್ಟು ವರ್ಕ್ ಮಾಡ್ತು. ಅಂದರೆ ಇದು ಎಲ್ಲಿ ಯೂಸ್ ಆಗಲ್ಲ ಅಂತ ಹೇಳಿ ಎಲ್ಲ ಕಡೆನೂ ಯೂಸ್ ಆಗುತ್ತೆ. ನಾನು ಅವ್ರ ಸ್ಟೇರ್ ಕೇಸ್ ಎಲ್ಲ ತೋರಿದೆ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಗ್ರೂವ್ ಏನಾದರೂ ಕ್ರಿಯೇಟ್ ಮಾಡ್ತೀವಿ, ಹಾರಿಜಾಂಟಲ್ ಗ್ರೂವ್ ಏನಾದರೂ. ಸೊ ನಾನು ಜಸ್ಟ್ ಇಲ್ಲಿ ಗ್ರೂಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಡ್ರಾ ಮಾಡಿಕೊಂಡು ಇದನ್ನು ಪ್ರೆಸ್ಪಲ್ ಮಾಡೋದ್ರ ಬದಲು ಜಸ್ಟ್ 1001 ಈ ಫೇಸ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನಗೆ ಹಾರಿಜಾಂಟಲ್ ಗ್ರೂ ಇದೆ. ಸೊ ಹಾರಿಜಾಂಟಲ್ ಗ್ರೂದು ಮೆಷರ್ಮೆಂಟ್ಸ್ ಎಲ್ಲ ಕೊಡ್ತಾ ಬರ್ತೀನಿ. ಎಷ್ಟು ನಂಬರ್ಸು, ಎಷ್ಟು ಮೆಷರ್ಮೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್ ಈ ನಂಬರ್ ಆಫ್ 5 ಅಂತ ಇದೆ. 7 ಕೊಟ್ಟು ಕ್ರಿಯೇಟ್ ಗ್ರೂ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕೇಳುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಸೊ ನನಗೆ ಒಂದು ಸಿಂಗಲ್ ಶಾರ್ಟಲ್ಲಿ ಗ್ರೂ ಎಲ್ಲ ಕ್ರಿಯೇಟ್ ಆಗ್ತಾ. ಸೊ ಆ ಎಂಟೈರ್ ಫೇಸ್ ಇದಕ್ಕೆ ಜಸ್ಟ್ ಏನಿಲ್ಲ, ಮೆಟೀರಿಯಲ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಗ್ರೂ ಇದೆ. ಸೊ ಹಾಗೆ ಇಲ್ಲೆಲ್ಲ ಇದೆ. ಸೊ ಅಂದರೆ ಅದು ಗ್ರೂ ಅಲ್ಲ, ಅದು ಆ್ಯಕ್ಚುಲಿ ಅದು ಪೇಂಟಲ್ಲೇ ಅದಿದೆ. ಓಕೆ. ಸೊ ಬಟ್ ಈ ಥರ ಗ್ರೂ ಏನಾದರೂ ಕ್ರಿಯೇಟ್ ಮಾಡೋದ್ರೆ ಇದಿರ್ಬೋದು. ಇದರಲ್ಲಿ ಅಷ್ಟು ಟೂಲ್ಸ್ ಇದೆ. ಬೇಕಾದ್ರೆ ಎಲ್ಲದನ್ನು ವರ್ಕ್ ಮಾಡ್ತಾ ಹೋಗಿ. ಎಲ್ಲ ಹೇಳ್ತಾ ಹೋದರೆ ಟೈಮ್ ಆಗುತ್ತೆ. ಯಾಕಂದರೆ ಒಂದೊಂದಕ್ಕೆ ಗ್ರೂಪಲ್ಲಿ ಇರಬೇಕಾಗುತ್ತೆ. ಅದ್ರ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇವಾಗ ನಾನು ಏನಾದರೂ ಇದನ್ನು ಜಸ್ಟ್ ಇದ್ರ ಮೇಲೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಗ್ರೂ ಅಂತ ತಗೊಂಡ್ರೆ ನಂಗೆ ಪ್ರಾಪರಾಗಿ ಬರಲ್ಲ ಅಲ್ಲಿ. ಯಾಕಂದರೆ ಅದು ಫೇಸ್ ಮೇಲೇ ಸೆಲೆಕ್ಟ್ ಆಗುತ್ತೆ. ಇಫ್ ಎಟ್ ಆಲ್ ಇಡೀ ಇದು ಬಿಲ್ಡಿಂಗ್ ಏನಾದ್ರು ಸೆಲೆಕ್ಟ್ ಆಯಿತು ಅಂದರೆ ಇಡೀ ಬಿಲ್ಡಿಂಗು ಗ್ರೂ ತಗೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಮಾಡ್ಬೋದು. ಸೊ ಇದರಲ್ಲಿ ಬರೀ ವಿಂಡೋಸು, ಡೋರ್ ಪ್ರತಿಯೊಂದು ಕ್ರಿಯೇಟ್ ಮಾಡ್ಬೋದು. ಅಂದರೆ ಡೋರ್ ಫ್ರೇಮು, ವಿಂಡೋ ಫ್ರೇಮು. ಸೊ ಬೆಸ್ಟ್ ಅಂದರೆ ಇವಾಗ ಒಂದೊಂದೇ ವಾಲ್ ನಾವು ಪ್ರೆಸ್ಪುಲ್ ಮಾಡ್ಕೊಂಡ್ರೆ ಅದಾದಮೇಲೆ ಅದೊಂದು ವಾಲ್ನೇ ಸಪ್ರೇಟಾಗಿ ಗ್ರೂಪ್ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಸಿಂಗಲ್ ವಾಲ್, ಫ್ರಂಟ್ ವಾಲ್ ಮಾತ್ರ ನಾನು ರೈಸ್ ಮಾಡ್ಕೊಂಡೆ, ಅದು ಮಾತ್ರ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ಮಿಕ್ಕಿದೆಲ್ಲ ಅಟ್ಯಾಚ್ ಮಾಡಲ್ಲ. ಬೇಡ, ಅದು ಒಳ್ಳೆಯದು. ಯಾಕಂದರೆ ಅಗೇನ್ ಲೇಯರ್ಸ್ ಕ್ರಿಯೇಟ್ ಮಾಡೋದು ಹೇಳಿರ್ತಾರೆ. ಸೊ ಲೇಯರ್ಸ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ನೀವು ಇಂಟೀರಿಯರ್ ವರ್ಕ್ಸ್ ಏನಾದರೂ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳೋಣ. ಸೊ ಇಲ್ಲಿ ಟ್ಯಾಗ್ 1 ಅಂತ ಕೊಟ್ಟಿವಿ. ಸೊ ಈ ಟ್ಯಾಗ್ 1ನ ನಾನು ಏನಾದ್ರು ಹೈಡ್ ಮಾಡಿದ್ರೆ ಸೊ ನನಗೆ ಅಗೇನ್ ವಾಲ್ಸ್ ಎಲ್ಲ ಹೈಡ್ ಆಯಿತು ನಾನು. ಸೊ ಇವಾಗ ಏನು ಮಾಡ್ತೀನಿ, ನಾನು ಒಳಗಡೆ ಇಂಟೀರಿಯರ್ ವರ್ಕ್ಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ. ಅಲ್ಲಿ ಇಲ್ಲಿ ನಂದು ವಾಲ್ ಏನೋ ಕ್ರಿಯೇಟ್ ಆಗಿಲ್ಲ ಇಂಟೀರಿಯರ್ಸು. ಇಲ್ಲಿ ನನಗೆ ಪ್ರತಿಯೊಂದು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಸಿಂಪಲ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಲೇಯರ್ಸ್ನ ಯೂಸ್ ಮಾಡೋದು, ಟ್ಯಾಗ್ನ ಯೂಸ್ ಮಾಡೋದು, ಸೊ ಇದೆಲ್ಲ ಪ್ರೊಸೀಜರ್ ಗೊತ್ತೇ ಇರ್ತದೆ. ಅದನ್ನು ಮತ್ತೆ ಬೇಡ ಅಂತ ಹೇಳಿದ್ರೆ ಹಾಗೆ ಅನ್ಹೈಡ್ ಮಾಡ್ತಾರೆ. ಬಟ್ ಆ
ಥರ ತುಂಬ ಇದೆ ಎಕ್ಸ್ಟೆನ್ಷನ್ಸ್. ಅದೇ ಥರ ನೆಕ್ಸ್ಟ್ ಇವಾಗ ಟ್ರೂ ಬೆಂಡ್ ಅಂತೆಲ್ಲ ಹೇಳಿದೆ. ಇಫ್ ಎಟ್ ಆಲ್ ಹತ್ರ ಸ್ಟೇರ್ ಕೇಸ್ ಇರುತ್ತೆ, ಇಲ್ಲಿ ನಿಮ್ಗೆ ಯಾಕೆ ಟೂಲ್ ಬಾರಲ್ಲಿ ಟ್ರೂ ಬೆಂಡ್ ಅಂತೆಲ್ಲ ಆಪ್ಷನ್ಸ್ ಇದೆ. ಸೊ ಅದನ್ನು ಟಿ ಬೆಂಡ್ ಅಂತಲೂ ಕರೀತಾರೆ. ಸೊ ಈಗ ನೋಡಿ ಟ್ರೂ ಬೆಂಡ್ ಅಂತ ಬಂತು. ಈಗೇನು ಮಾಡ್ತೀನಿ, ಈ ಬೆಂಡ್ ಆಪ್ಷನ್ ತೊಗೊಂಡು ಜಸ್ಟ್ ಇದನ್ನು ನಾನು ಎಳಿತೀನಿ ಆಚೆಗೆ ಅಷ್ಟೇ. ಸೊ ಸ್ಟ್ರೈಟ್ ಸ್ಟೇರ್ ಕೇಸ್ ಇದ್ದರೆ ನನಗೆ ಅದು ಸರ್ಕ್ಯುಲರ್ ಆಗಿ ಇದ್ದಾರೆ ಟರ್ನ್ ಆಗುತ್ತೆ. ಇಲ್ಲಾಂದರೆ ಬರೀ ಒಂದು ಸ್ಟ್ರೈಟ್ ಲೈನ್ ಏನಾದರೂ ಇತ್ತು ಅಂತ ಕೇಳೋದಿಲ್ಲ ನಿಮಗೆ. ಸೊ ಇದನ್ನೇನಾದ್ರು ಗ್ರೂಪಲ್ಲಿ ಇದು ನೋಡಿ, ಇದು ಗ್ರೂಪಲ್ಲಿ ಅಪ್ಲೈ ಆಗೋದು ಅಷ್ಟೇ, ಸಿಂಗಲ್ ಕಾಂಪೊನೆಂಟು ವರ್ಕ್ ಆಗೋದು. ಸೊ ಅದಕ್ಕೆ ಹೇಳಿದ್ವಿ ಎಲ್ಲ ಒಂದ್ಸರಿ ಎಕ್ಸ್ಟೆನ್ಷನ್ಸ್ ಡೌನ್ಲೋಡ್ ಮಾಡಿದ್ರೆ ಸೊ ಅದು ಯಾವ್ದು ಗ್ರೂಪಿಗೆ ಅಪ್ಲೈ ಮಾಡಬೇಕು, ಯಾವುದು ಸಿಂಗಲಾಗಿ ಅಪ್ಲೈ ಮಾಡಬೇಕು ಸ್ವಲ್ಪ ನೋಡ್ತೀನಿ. ಸೊ ಗ್ರೂಪ್ ಮಾಡ್ತೀನಿ. ಸೊ ಇದನ್ನು ನಾನು ಬೆಂಡ್ ಮಾಡಿ ಎಂಟರ್ ಮಾಡ್ತೀನಿ. ಸೊ ಈ ಥರ ತುಂಬ ಎಕ್ಸ್ಟೆನ್ಷನ್ಸ್ ಇದೆ. ಆಮೇಲೆ ಡಿ ಬಿ ಎಸ್ ಎಲ್ಲ ಹೇಳಿದೆ, ಅಂದರೆ ಡಿ ಬಿ ಎಸ್ ಓಪನ್ ಕ್ಲೋಸ್, ಅಂದರೆ ಕ್ಲೈಂಟ್ಸಿಗೆಲ್ಲ ತೋರಿಸ್ಬೇಕಾದ್ರೆ ಆರ್ಡರ್ ಮಾಡಬೇಕಾದ್ರೆ ಅದನ್ನು ಮ್ಯಾನ್ಯಲಾಗಿ ನೀವು ಓಪನ್ ಮಾಡಬೇಡಿ ಅಂತ ಹೇಳೋದಿಲ್ಲ. ಸೊ ಆ ಥರನೂ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಟೂ ಬಾರಲ್ಲಿ ಇಲ್ಲಿ ನೋಡಿ ಡಿ ಬಿ ಎಸ್ ಮೂವ್ ರೊಟೇಟ್ ಅಂತ ಇದೆ. ಸೊ ಈ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನನಗೆ ಆ್ಯನಿಮೇಷನ್ಸ್ ಕ್ರಿಯೇಟ್ ಆಗ್ತಾ ಹೋಗೋದು, ಅಂದರೆ ಡೋರ್ ಓಪನ್ ಆಗೋದು, ಕ್ಲೋಸ್ ಆಗೋದು. ಸೊ ತನಕ ತಾನೇ ಓಪನ್ ಕ್ಲೋಸ್ ಆಗುತ್ತೆ. ಜಸ್ಟ್ ನಾನು ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ದೆ. ಸೊ ಆ ಥರ ತುಂಬ ಇದೆ. ಬೇಕಾದ್ರೆ ಯಾವ್ದಾದ್ರು ಡೌಟ್ಸ್ ಬಂದರೆ ಹೇಳ್ಕೊಡ್ತೀನಿ, ಯಾಕಂದರೆ ಇದೆಲ್ಲ ಮಾಡೋದು ಕಷ್ಟ ಇದೆ. ಸೊ ಅದಕ್ಕೆ ಪಿವೋಟ್ ಪಾಯಿಂಟ್ ಎಲ್ಲ ಕೊಟ್ಟು ಮಾಡ್ತಾ ಹೋಗ್ತೀನಿ. ಬಟ್ ಏನಾದರೂ ಇದ್ದರೆ ಕೇಳಿ. ಬಟ್ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಿ, ಎಕ್ಸ್ಟೆನ್ಷನ್ಸ್ ವರ್ಕ್ ಸಿಂಪಲ್ ಮಾಡ್ತಾ ಹೋಗುತ್ತೆ. ಈ ಥರ ವಿವೆಲ್ ಅಂತ ಇದೆ. ಸೊ ವಿವೆಲ್ ತುಂಬ ಇದೆ, ಆಗಲ್ಲ. ಇದು ಸ್ಟೇಟ್ ಕೇಸ್ ಅಲ್ಲಿ ಜಸ್ಟ್ ಹೈಟು ಬಿಟ್ಟು ಅದೆಲ್ಲ ಹೌದು ಅಷ್ಟೇ. ಇಲ್ಲೇನು ಮಾಡ್ತೀನಿ, ಹೈಟ್ ಕೊಡ್ತೀನಿ ಫಸ್ಟು. ಸೊ ಇಲ್ಲಿ ABCDದು ಇಂಡಿಕೇಶನ್ಸು ಇದೆ ನಿಮಗೆ. ಸೊ ಎ ಅಂದರೆ ಏನು, ಬಿ ಅಂದರೆ ಏನು. ಸೊ ಇದು ನೋಡಿ, ಸೊ ಎ ಅಂದರೆ ಯಾವ ಬಿಡ್ತು, ಬಿ ಅಂದರೆ ಯಾವ ಬಿಡ್ತು, ಪ್ರತಿಯೊಂದು ಇದೆ. ಸೊ ಅದನ್ನೆಲ್ಲ ನಾವು ಬಿಡ್ತು ಮತ್ತು ಹೈಟ್ ಎಲ್ಲ ಸ್ಪೆಸಿಫೈ ಮಾಡ್ತೀವಿ ಅಷ್ಟೇ. ಸೊ ಎಲ್ಲ ಆಮೇಲೆ ಆಲ್ಮೋಸ್ಟ್ ಇದರಲ್ಲಿ ಇನ್ಬಿಲ್ಟೇ ಅದು ಏನು ಆ್ಯಸ್ ಪರ್ IS ಕೋಡೇ ಇರುತ್ತೆ. ಅಂದರೆ ಏನೇನು ಬೇಕು, ಫಾರ್ ಎಕ್ಸಾಂಪಲ್ 6 ಇಂಚಸ್ ಕೊಡ್ತೀನಿ, ಇಲ್ಲಾಂದರೆ 7 ಇಂಚಸ್ ಕೊಡ್ತೀನಿ. ಸೊ ಇಲ್ಲಿ ಆಲ್ರೆಡಿ ಅದು ತೊಗೊಂಡಿರುತ್ತೆ ನೋಡಿ. ರೈಸರ್ ಹೈಟು ಸೊ 5 ಇಂಚಸ್, ಆಲ್ಮೋಸ್ಟ್ 6 ಇಂಚಸ್ಸಿಗೆ ನಿಯರ್ ಇರುತ್ತೆ. ಸೊ ಆಲ್ಮೋಸ್ಟ್ ಅದು ಕೋಡ್ ಬುಕ್ ಥರನೇ ತೊಗೊಂಡಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಜಸ್ಟ್ ಬೇಕಂತ ಹೇಳಿದ್ರೆ ನಮ್ದು ಏನಾದರೂ ಓನ್ ಡೈಮೆನ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಇದು ಕೊಟ್ಬಿಟ್ಟು ಬಿಲ್ಡ್ ಸ್ಟೇರ್ ಕೇಸ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಹಾಗೆ ಲೊಕೇಶನ್ನ ಮಾರ್ಕ್ ಮಾಡ್ತೀವಿ, ಈ ಥರ ಕಾರ್ನರ್ ಲೊಕೇಶನ್ ಮಾರ್ಕ್ ಮಾಡಿ. ಸೊ ಈ ಥರ ಸೆಕೆಂಡ್ ಪಾಯಿಂಟ್ನ ಮಾರ್ಕ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಸ್ಟೇರ್ ಕೇಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಬೇಕಾದ್ರೆ ಪಾಯಿಂಟ್ ಆದರೆ ತಂದು ತೋರಿಸ್ತೀವಿ. ಇದನ್ನು ಬೇಕಾದರೆ ಮೂವ್ ಮಾಡ್ಬೋದು. ಸೊ ಈ ಥರ ಮೂವ್ ಮಾಡ್ತೀವಿ. ಸೊ ಏನಾದರೂ ಸ್ವಲ್ಪ ಸೊಟ್ಟೆ ಆಯಿತು ಅಂದರೆ ರೊಟೇಟ್ ಮಾಡ್ತೀವಿ. ಸೊ ಈ ಥರ ಸ್ಟ್ರೇಟ್ ಆಗಿ ಮಾಡ್ಕೊಡ್ತೀವಿ. ಸ್ಟ್ರೇಟ್ ಕೇಸ್ ಸಂಬಂಧ ಯಾವ ಥರ ಬೇಕಾದ್ರೆ ಈಗ ಇದು ಗೊತ್ತಿಲ್ಲ ಪೆಂಡಿಂಗ್ ಹೈಟ್ 9 feet 6 inches. ಸೊ ಅದರಲ್ಲಿ ಅದಕ್ಕೆ ಬಿಲ್ಟ್ ಅದರಲ್ಲೇ ನೋ, ಆದರೆ ಇಲ್ಲಿ ನೀವೇ ಕ್ಯಾಲ್ಕುಲೇಟ್. ಈಗ ನೋಡಿ ನಂಬರ್ ಆಫ್ ರೈಸರ್ಸ್ ಈಗೇನು ಮಾಡ್ತೀವಿ, ಇಲ್ಲಿ ಫ್ಲೈಟ್ ಬಿಡ್ತ್ ಇದೆ. ಸೊ ಫ್ಲೈಟ್ ಬಿಡ್ತ್ ಆಗಿದೆ. ಸೊ ಈ ಬರಿ ಓಕೆ, ಇಲ್ಲಿ ಎ ಅಂತ ಇಂಡಿಕೇಶನ್ ಇದೆ. ಸೊ ದಿಸ್ ಬಿಡ್ತ್ ಅದು ನಾವು ಯೂಶಲಿ 3 feet ಕೊಡ್ತೀವಿ. ಇಲ್ಲಿ 3 feet 3 inch ಇದೆ. ಓಕೆ, ಇದು ಎಕ್ಸಾಕ್ಟಾಗಿ 3 feet ಬೇಕಂತ ಹೇಳಿದ್ರೆ, ಯಾಕಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆಟೋಕ್ಯಾಡಲ್ಲಿ ನಮ್ಮ ಹತ್ರ ವ್ಯಾಲ್ಯೂಸ್ ಇರುತ್ತೆ. ಸೊ ರೈಸರ್ ಎಷ್ಟು, ಥ್ರೆಡ್ ಎಷ್ಟು ಅಂತ ಸುಮ್ಮನೆ ಬ್ಲೈಂಡಾಗಿ ಹಾಕ್ತಾರೆ ಆಯಿತಾ. ಸೊ ರೈಸರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 3 feet ಅಂತ ಕೊಡ್ತೀವಿ. ಸೊ ನೆಕ್ಸ್ಟು ಥ್ರೆಡ್ ಡೆಪ್ತ್ ಕೇಳ್ತಾ ಇದ್ದಾರೆ. ಸೊ ಬಿ ಇದನ್ನು ನಾವು ಎಷ್ಟು ಕೊಡ್ತೀವಿ, ಅರೌಂಡ್ ಥ್ರೆಡ್ ಇಂಟು 11 inches ಕೊಡ್ತೀವಿ. ಇಲ್ಲಿ 11 inches ಇದೆ. 11 inchesಗಿಂತ ಸೊ ಬೇಕಂದ್ರೆ 11 inches ಅಂತ ಕ್ಲಿಕ್. ಹಾಗೆ ನಂಬರ್ ಆಫ್ ರೈಸರ್ಸ್ ಇನ್ ಫಸ್ಟ್ ಥ್ರೆಡ್ ಇದು ಅಷ್ಟೇ ಆಟೋಕ್ಯಾಡಲ್ಲಿ ಮಾಡಿರ್ತೀವಿ. ಈಗ 20 numbers ಏನಾದ್ರು ಇತ್ತು ಅಂದರೆ ಸೊ 12 numbers 13 numbers ಅಂತ ಕೊಟ್ಟಿರ್ತೀವಿ. ಸೊ ಇಲ್ಲೂ ಅಷ್ಟೇ ಲೈಕ್ 13 numbers, ಇಲ್ಲಿ 10 numbers ಇದೆ. ಸೊ ಇಲ್ಲಿ ನೋಡಿ ಓವರ್ ಆಲ್ 20 numbers ಅಂತ ಹೇಳೋದಲ್ಲ, ಹಾಗೆ ಅದು ನೀವು ಕನ್ವರ್ಟ್ ಮಾಡಿದ್ರೆ 20ನೇ ಬರುತ್ತೆ. ಸೊ ಇದರಲ್ಲಿ ನಾನು ಒಂದು ಫ್ಲೈಟಲ್ಲಿ ಎಷ್ಟು ಇರಬೇಕಂತ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 15 ಅಷ್ಟು 15 ಇಲ್ಲ ನಾನು 15 ಲೈಕ್ 13 ಏನಾದರೂ ಇತ್ತು ಅಂದರೆ ಕೊಡ್ತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ರೈಸರಲ್ಲಿ 7. ಸೊ ಓವರ್ ಆಲ್ 20ನೇ ಆಯಿತಾ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇದು ಹ್ಯಾಂಡ್ ರೈಲ್ ಅಷ್ಟೇ. ಸೊ ಇದು ಹ್ಯಾಂಡ್ ರೈಲ್. ಸೊ ಅಂದರೆ ಎಷ್ಟು ಹೈಟಿಗೆ ಇರಬೇಕಂತ ಯೂಶಲಿ 3 feet ಹೈಟಿಗೆ ಕೊಡ್ತೀವಿ. ಸೊ ಆ ಥರ ಇದು
ನೆಕ್ಸ್ಟ್ ಇದಾದಮೇಲೆ ಬಿಲ್ಡ್ ಸ್ಟೇಟ್ ಸೊ ಕೊಟ್ಬಿಟ್ಟು ಹಾಗೆ ಲೊಕೇಶನ್ ಕೊಟ್ಟು ಒಂದು ಸ್ಟ್ರೇಟ್ ಲೈನ್ ಮಾಡ್ತಿದ್ದಾರೆ. ಸೊ ನನಗೆ ಎಕ್ಸಾಕ್ಟಾಗಿ ನಾನು ಏನು ರೀಡಿಂಗ್ಸ್ ಡಿಸೈರ್ಡ್ ರೀಡಿಂಗ್ ಇತ್ತು ಅಲ್ಲಿ ಆಟೋಕ್ಯಾಡ್ ಅದಕ್ಕೆ ಕ್ಯಾಲ್ಕುಲೇಟ್ ಹೌದು. ಮಾಡಿದ್ರು ಡೈರೆಕ್ಟ್ ಹೌದು ಆಯಿತಾ. ಇಲ್ಲಿ ಏನೇನು ಕ್ಯಾಲ್ಕುಲೇಷನ್ ಮಾಡೋಣ ಅದಕ್ಕೆ ಆಟೋಕ್ಯಾಡಲ್ಲೇ ಕ್ಯಾಲ್ಕುಲೇಷನ್ ಆದ್ಮೇಲೆ ಗೊತ್ತಿರಬೇಕು ಅದನ್ನು ಬರ್ತಿರ್ಬೇಕು. Height of- ಅದು 9 ಫೀಟ್ ಆಟೋಕ್ಯಾಡ್ ಅಲ್ಲಿ ಮಾಡಿ ನನಗೆ ಅಭ್ಯಾಸ ಇಲ್ಲ. ಇದ್ರಲ್ಲಿ ರಿಪೀಟ್ ಎಲ್ಲ ಆದ್ರೆ ಅಲ್ಲ ಫಾರ್ಮುಲಾ ಎಲ್ಲ ಗೊತ್ತಿದೆಯಲ್ಲ ಐ ಮೀನ್ ಹೈಟ್ ಗೊತ್ತಿದೆ ಗೊತ್ತಿಲ್ಲ. ಯಾವುದೇ ಬಿಲ್ಡಿಂಗ್ ಅದು 9 ಫೀಟ್ ಆದರೂ 10 ಫೀಟ್ ಆದರೂ 10 ಫೀಟ್ ಅಲ್ಲಿ ಈಗ ಕಮರ್ಷಿಯಲ್ ಬಿಲ್ಡಿಂಗ್ ತೊಗೊಳ್ಳಿ 13 ಫೀಟ್ 14 ಫೀಟ್ ಇರುತ್ತೆ. ಫಿಕ್ಸ್ ಇದ್ದೇ ಇರುತ್ತೆ. ಹೌದು. So ಅದಕ್ಕಾದ್ರೆ 10 ಬೆಡ್ Change ಚೇಂಜ್ ಹೌದು ಹೌದು ಅವಾಗ ಏನಾಗುತ್ತೆ ಬಿಡ್ತು ಚೇಂಜ್ ಆಗುತ್ತೆ ಅಂದರೆ ಸ್ಟೇರ್ ಕೇಸ್ದು ಬಿಡ್ತ್ ಏನಿದೆ ಇದರಲ್ಲಿ ಒಂದು 13 ಫೀಟ್ ಇದೆ ಹಾಂ 16 feet. ಹೌದು. ಈಗ ನಂಬರ್ ಆಫ್ ಥ್ರೆಡ್ 10 ಇಂಚಸ್ ಕೊಡ್ತಿದ್ದೆ. ಸೊ ನಾನು 13 ಅಡಿಗೆ 6 ಅಡಿ ಬೇಕು ಅಂತ ಅಂದ್ಕೊಂಡ್ರೆ ಸೊ ಅಂದರೆ 6.5 ಇಲ್ಲ 7 ಫೀಟ್ ಅಂತಲೇ ತೊಗೊಳ್ಳಿ 3.5 3.5 ಅಂತ ತೊಗೊಳ್ಳಿ. ಸೊ 13 ಫೀಟ್ ಒಂದು ಫ್ಲೈಟ್ ಇದೆ. ಸೊ ಒಂದು ಫ್ಲೈಟಿಗೆ 13 ಫೀಟ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ನಂಬರ್ ಆಫ್ ಥ್ರೆಡ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ ನಾನು ನಂಬರ್ ಆಫ್ ಸ್ಟೆಪ್ಸ್ ಸಿಗ್ತದೆ. ಅದನ್ನು ಈವನ್ ರಿಬಿಟಲ್ಲೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಬಿಟ್ ಆಗಿಲ್ಲ ಅನ್ಸುತ್ತೆ ಓಕೆ ರಿಬಿಟಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದೇ ಥರ ಸರ್ಕ್ಯುಲರ್ ಸ್ಟೇರ್ ಕೇಸ್ಗೂ ಅಷ್ಟೇ ಸೇಮ್ ಅದೇ ಥರನೇ ಫಾರ್ಮುಲೇಟ್ ಆಗುತ್ತೆ. ಎಸ್ಕಲೇಟರ್ಸ್ ಇದೆ ಎಸ್ಕಲೇಟರ್ ಬೇಡ ಇದೆ ಪ್ರತಿಯೊಂದು ಎಸ್ಕಲೇಟರ್ ಎಲ್ಲ ಮೇ ಬಿ ಸೆಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಜಸ್ಟ್ ಇದರಲ್ಲಿ ಸ್ಟೆಪ್ ಬಿಟ್ಟು ಅದು ಇದು ಇದೆ. ಸೊ ಇಲ್ಲಾಂದರೆ ಫ್ಲೋರ್ ಟು ಫ್ಲೋರ್ ರೇಟ್ ಇಲ್ಲಿ 9 ಫೀಟ್ 10 ಇಂಚಸ್ ಇದೆ 9 ಫೀಟ್ 6 ಇಂಚ್ ಅಂತ ಮಾಡಿ. ಸೊ ನನಗೆ ಎಸ್ಕಲೇಟರ್ ಎಲ್ಲ ಒಂದು ಶಾರ್ಟಿಗೆ ಫ್ರೀ ಅದು ಚೆಕ್ ಮಾಡಿ ತುಂಬ ಇದ್ದಾವೆ ಇಲ್ಲ ಸರ್ ಲಿಸ್ಟೇ ಕೊಡಿ ಅಂತ ಹೇಳಿದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ನೋಡ ದುಡಿಯೋ ಮಂದೆ ಅದು ಮೊಬೈಲ್ ವಿಡಿಯೋ ಮಾಡ್ತೀರಿ ಸಮ್ವಾಟ್ ಎಲಿವೇಶನ್ ಸ್ಟಾರ್ಟ್ ಮಾಡೋದು. ಎಲಿವೇಶನ್ ಫಸ್ಟ್ ಇದಕ್ಕೆ ನಾನು ಮಾಡ್ತೀನಿ ಇಲ್ಲಾಂದರೆ ಅದು ಒಂಚೂರು ಬೇಕಾದ್ರೆ ಆಟೋಕ್ಯಾಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನು ಒಂಚೂರು ಕಳಿಸ್ಬೋದು. ಸೊ ವಾಲ್ ಎಲ್ಲ ರೈಸ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿಂದ ನಾನು ಬೇಕಾದರೆ ಕೇಸ್ ವರ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲಿಂದ ಬೇಕಾದರೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಹಾಗೆ. ಸೊ ನನಗೆ ಇಲ್ಲಿ ಕೇಸ್ ವರ್ಕ್ ಇದೆ ಲೆಟ್ ಸ್ಟಾರ್ಟ್ ಮಾಡಿದ್ರೆ ಕೇಸ್ ವರ್ಕ್ ಹಾಗೆ. ಇಲ್ಲಾಂದರೆ ಇಲ್ಲಿ ವಿಂಡೋಸ್ ಇದೆ ಕೇಸ್ ವರ್ಕಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ಸೊ ಇದಕ್ಕೆ ಟೇಕ್ ಅನ್ ಆಫ್ಸೆಟ್ ಆಫ್ 10 inches. ಸೊ ಮಧ್ಯದ ಪೋರ್ಷನ್ ಇದೆ ಇದನ್ನು ಪ್ಲಸ್ ಫಾರ್ 10 inch ಇಷ್ಟನ್ನು ಬೇಕು. ಸೊ ಹಾಗೆ ನನಗೆ ಇಲ್ಲಿ ವಿಂಡೋ ಇದೆ. ಸೊ ಈ ವಿಂಡೋ ಹಾಗೆ ಮೆಷರ್ಮೆಂಟ್ಸ್ ಏನಾದರೂ ತೊಗೊಳ್ಳೋದಾದರೆ ಅರೌಂಡ್ 5 ಫೀಟ್ ಏನಾದರೂ ಇರುತ್ತೆ ಸಿಲ್ ಹೈಟ್. ಸೊ 5 ಫೀಟ್ ಸೊ 2 ಫೀಟ್ ಹೈಟ್ ಇರುತ್ತೆ ವಿಂಡೋ ಹೈಟ್. ಸೊ ಟೇಕ್ ಮೆಷರ್ಸ್. ಸೊ ಇಲ್ಲಿ ಲೆಟ್ಸ್ ಟೇಕ್ 5 ಫೀಟ್. ಓಕೆ ನಾನು
2 feet tall. So 2 feet. So ಈ ಬಿಟ್ ಬಂದ್ಬಿಟ್ಟು let us take like 6 feet. ಓಕೆ, ಈ ಪ್ಲೇಸ್ ವರ್ಕ್ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇವಾಗ ನಾನು ಹೇಳಿದೆ ಅಪ್ರಾಕ್ಸಿಮೇಟ್ಲಿ ಲೈಕ್ 4 feet ಹೈಟು 2 feet ಹೈಟ್ ಅಂದರೆ 4 feet ಬೀಳ್ತಾರೆ. ಸೊ ಅದ್ರ ಪಕ್ಕದಲ್ಲಿ ಈ ಕೇಸ್ ವರ್ಕ್ ಇದೆಯಲ್ಲ ಆ ವೈಟ್ ಕಲರ್ದು, ಸೊ ಅದನ್ನು ಹೇಗೆ ಮಾಡಿರ್ಬೋದು ಅಂತ ಹೇಳಿ ಟ್ರಸ್ಟ್ ಯಾವುದನ್ನು ಮಾಡಿರೋದು ಇದನ್ನು ಆಫ್ಸೆಟ್ ಮಾಡಿ ಟ್ರಸ್ಟ್ ಮಾಡಿ ರೆಕ್ಟೆಂಗಲ್ ಒಳಗೆ ಆಪ್ಷನ್ ಫಸ್ಟ್ ಆಪ್ಷನ್ ಸೊ ಆಫ್ಸೆಟ್ ತೊಗೊಂಡು ಆ ಸೈಡ್ ನಮ್ಮ ಟ್ರಸ್ಟ್ ಮಾಡೋಣ ಅಂತ ಹೇಳ್ತೀವಿ. ಈ ಥರ ಬಟ್ ಇಲ್ಲಿ ಬಿಟ್ಟು ಜಾಸ್ತಿ ಇದೆ. ಆ ಕಡೆ ಹಿಡಿದು ಪ್ರೆಸ್ ಬಲ್ ಆ ಕಡೆ ಮಾಡ್ಬೋದು ಅದು. ಸೊ ಹಾಗೆ ಮಾಡ್ತೀವಿ. ಸೊ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿ ಅದೇ ಮತ್ತೆ ಅದೇ ಥರ ಬೇಕಂದರೆ ಇಲ್ಲಿಂದ ಇನ್ನೊಂದು 6 inches ಪ್ರೆಸ್ ಮಾಡಿ 6 inch or 12 inch whatever. ಸೊ ಆಫ್ಸೆಟ್ ಇದನ್ನು ಅಪ್ರಾಕ್ಸಿಮೇಟ್ಲಿ ಒಂದು 3 inch ಹಾಗೆ ಇಲ್ಲಿ ನನಗೆ ಗ್ರಿಲ್ ಇದೆ, ಅಟ್ ದಿ ಸೇಮ್ ಟೈಮ್ ಇಲ್ಲಿ ಪ್ಯಾರಾಪೆಟ್ ಇದೆ. ಯಾವ ಥರ ಮಾಡ್ಬೋದು ಅಂತ ಏನಾದ್ರು ಹೇಳಿ. ಪ್ಯಾರಾಪೆಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲಿ ಬರಬೇಕು. ಸೊ ಇಲ್ಲಿಂದ ಪ್ಯಾರಾಪೆಟ್ ಈ ಸೈಡ್ ಯಾವ ಥರ ಮಾಡ್ಬೋದು ಎಕ್ಸ್ಟೆನ್ಷನ್ ಐ ಮೀನ್ ಲೈನ್ ತೊಗೊಂಡು ಅಂತ ಹೇಳ್ತೀನಿ. ಹಾಂ ಗ್ಲಾಸ್ ಮೆಟೀರಿಯಲ್ ಇದೆ. ಸೊ ಒಂದು ಅರ್ಧ ಇಂಚ್ ಇದನ್ನು ಕೊಡ್ತೀವಿ, ಇಲ್ಲಾಂದರೆ 1 inch ಥಿಕ್ನೆಸ್ ಗ್ಲಾಸ್ ಕೊಡ್ತೀವಿ. 1 inch ಬಟ್ 0.5 inch ಅಂತಲೇ ಕೊಡೋದು. ಅರ್ಧ ಇಂಚ್ ಇಲ್ಲ 1 inch ಗ್ಲಾಸ್. ಸೊ ಅದನ್ನು ಹೇಗೆ ಮಾಡೋದು? ವಾಲಲ್ಲೇ ಮಾಡ್ತೀರಿ ಅಂದರೆ ಲೈನ್ ಒಂದರಲ್ಲಿ ಲೈನ್ ತಗೊಂಡು ಮಾಡ್ತೀವಿ. ಓಕೆ, ಇಲ್ಲಾಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದನೇ ಬೇಕಾದರೆ ಟೇಪ್ ಮೆಷರ್ ತೊಗೊಳ್ತೀರಾದರೂ ಬೇಕಾದ್ರೆ ತೊಗೊಳ್ಳಿ. ಅಂದರೆ ಇಲ್ಲಿಂದ ಫಾರ್ 6 inch ಏನಾದರೂ ತೊಗೊಳ್ಳಿ. ಆದರೆ ಮೇಲ್ಗಡೆ ಗ್ರಿಲ್ ಬರುತ್ತಲ್ಲ, ಸೊ ಕೆಳಗಡೆ ಗ್ಲಾಸ್ ಮೆಟೀರಿಯಲ್ ಇರುತ್ತೆ, ಅದರ ಮೇಲೆ 6 inch ಒಂದು ಗ್ರಿಲ್ ಇರುತ್ತೆ. ಸೊ ಅದಕ್ಕೆ ಏನಾದರೂ ತೊಗೊಳಕ್ಕೆ ಲೈಕ್ 6 inch ಗ್ರಿಲ್ ತೊಗೊಳ್ಳಿ. ಹಾಗೆ ಹೆಂಗೆ ಬೇಕಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದು ಕರೆಕ್ಟ್ ಇದೆ, ಸೇಮ್ ಇದೆ. ಆದರೆ ಏನಿಲ್ಲ, ಜಸ್ಟ್ ಇಲ್ಲ ಯಾವುದೇ ಗ್ರಿಲ್ ಆದರೂ ಹೇಳ್ತೀನಿ ಒಂದ್ಸರಿ ಪ್ಯಾರಾಪೆಟ್ ಎಲ್ಲೇ ಮಾಡೋದಾದ್ರೂ. ಸೊ ಹಾಗೆ ಇಲ್ಲಿಂದ ಬೇಕಾದರೆ ಟೇಪ್ ಮೆಷರ್ ಮಾರ್ಕಿಂಗ್. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 3 feet ಇಲ್ಲಾಂದರೆ 3 feet 6 inch ಹೈಟ್ಗೆ ಪ್ಯಾರಾಪೆಟ್ ಕೊಟ್ಟು ಹೈಟ್ ಕೊಡಿ. ಸೊ ಇದ್ರ ಮೇಲೆ ರೆಕ್ಟ್ಯಾಂಗಲ್ ಏನಾದರೂ ಡ್ರಾ ಮಾಡಿ, ರೆಕ್ಟ್ಯಾಂಗಲ್ ಡ್ರಾ ಮಾಡಿ, ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ಇದ್ರ ಒಳಗೆ ಹಾಗೆ ಬೇಕಾದರೆ ಸೆಂಟರ್ ಟೈಪ್ನ ಮಾಡ್ಕೊಂಡು, ಸೊ ಈ ಸೆಂಟರ್ಗೆ ಹಾಗೆ ಟಾಪ್ ರೈಲಿ ಇರುತ್ತೆ ಅರೌಂಡ್ 2 inch. ಮತ್ತೆ ಇಲ್ಲಿಂದ ಕೆಳಗಡೆ 1 inches ಕೂಡ
अभी हम 3x or 2x. ಬೇರೆ ಥರ ಏನಾಗುತ್ತೆ ಇದಕ್ಕೆ ಪಾತ್ ಕೊಡ್ತಾ ಬಂದಿಲ್ಲ ಸೊ ಫ್ರಮ್ ಯುನೈಟಿ ನಗರ ಫ್ರಮ್ ಹಿಯರ್ ಶೇಪ್ ಪೇಪರ್ ಮತ್ತೆ ಇಲ್ಲಿಂದ ಜಸ್ಟ್ ಅಷ್ಟೇ ಪಾತ್ ಸೆಲೆಕ್ಟ್ ಮಾಡಿ ಪಾತ್ ಸೆಲೆಕ್ಟ್ ಮಾಡಿ ಫಾಲೋ ಮಾಡಿ ಇದಿಷ್ಟನ್ನು ಫಾಲೋ ಮಾಡ್ತೀವಿ ಆಯಿತಾ ಇವಾಗ ಅದ್ರ ಒಳಗಡೆ ನನಗೆ ಸೆಕ್ಷನ್ ಇದೆ ಹಾಗೆ ಡಬಲ್ ಕ್ಲಿಕ್ ಮಾಡಿ ಲೈಕ್ ಡೈಲಿ ಅಂದರೆ ಇದು ಒಂಥರ ಟೈಪ್ ಆಫ್ ಡ್ರಿಲ್ ಆಗಿದೆ ಹಾಗೆ ಇದಕ್ಕೆ ಬೇಕಾದರೆ ಮೆಟೀರಿಯಲ್ ಕೊಡ್ತಾ ಹೋಗ್ತೀವಿ ಇದನ್ನ ಬೇಕಾದ್ರೆ ಕೊಡ್ಬೋದು ಆದರೆ ಹಾಗೆ ಇದು ಒಂಥರ ನಿಮಗೆ ಕಾರ್ಪೆಟ್ ಥರ ಕಾರ್ಪೆಟ್ ಅಂದರೆ ಮುಂದೆ ಡ್ರಿಲ್ಸ್ ಆಗ್ತದೆ ಹಾಗೆ ಇದಕ್ಕೆ ಬೇಕಾದ್ರೆ ಮೆಟೀರಿಯಲ್ಸ್ ಎಲ್ಲ ಕೊಡ್ಬೋದು ಇಲ್ಲಿ ಗ್ಲಾಸ್ ಇರೋದ್ರಿಂದ ಹಾಗೆ ಲೈಕ್ ಸೇಮ್ ಮೆಷರ್ಮೆಂಟ್ಸ್ ಸಿಕ್ಸ್ ಇಂಚ್ ಬೈ 6 ಇಂಚ್ ರೆಕ್ಟಾಂಗಲ್ ತಗೊಂಡಿದ್ದೀನಿ ಇದ್ರ ಕೆಳಗೆ ಹಾಗೆ ಟೇಪ್ ಮೆಷರ್ ತೊಗೊಳ್ಬೇಕು ಸೊ ಇದರಿಂದ ಮಿಡ್ ಪಾಯಿಂಟಿಗೆ ಲೈನ್ होता है
ಗ್ಲಾಸ್ ಬಂದಿದೆ ಸೇಮ್ ಅದೇ ಪಾತ್ರೆ ತೊಗೊಳ್ಳಿ ಅಂತ ಇಲ್ಲ ಅಂದರೆ ಈ ಪಾತ್ರೆ ತೊಗೊಳ್ಳಿ. ಗ್ಲಾಸ್ ಮೆಟೀರಿಯಲ್ ಹೇಳಿದ್ರೆ ಪ್ರಾಪರ್ಟೀಸ್ ರಿಫ್ಲೆಕ್ಷನ್ ಫುಲ್ಲು ರಿಫ್ರಾಕ್ಷನ್ ಫುಲ್ ಏನಿಲ್ಲ ಯಾಕೆ ಏನಾದ್ರು ತಪ್ಪಾಯ್ತು? ಏನಿಲ್ಲ ಡ್ರಾಯಿಂಗ್ ಹಾಕ್ಲಿ ಸರ್ ವಾಟ್ಸಪ್ದಾಗ ಏನು ಇವಾಗ ಡ್ರಾಯಿಂಗ್ ಹಾಕ್ತಿಲ್ಲ ಸರ್ ಗೊತ್ತಿದ್ದು ಇವಾಗ ಡ್ರಾಯಿಂಗ್ ಮಾಡ್ತಿದ್ದ ಇದ ಬಾಜಿದ್ದಿಲ್ಲ ಸರ್ ಎಲಿವೇಶನ್ ಅದು ನಾನು ವಾಟ್ಸಪ್ಪಲ್ಲೇ ಕಳಿಸ್ತಿದ್ದೆ. ಇದು ನಾನು ವಾಟ್ಸಪ್ಪಲ್ಲೇ ಕಳಿಸ್ತೀನಿ. ಹೊಡ್ಕೊಂಬಿಡಲ್ಲ ಫೋಟೋ ಅದಕ್ಕೆ ಮೆಟೀರಿಯಲ್ಸ್ ಕೊಡ್ತಾ ಹೋಗಿದ್ದೀನಿ. ಗ್ಲಾಸ್ ಕ್ಲಿಯರ್ ಗ್ಲಾಸ್ ಇದೆ. ಸರ್ ಅದು ಕೇರಸ್ ಹೆಂಗೆ ಓಪನ್ ಮಾಡೋದು? ಇದಾ ಅದಲ್ಲ ಕೇರಸ್ ಇದು ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀರ ಅಷ್ಟೇ. ಸೊ ಆಮೇಲೆ ಇಲ್ಲಿ ಬೇಕಾದ್ರೆ ಹೋಮ್ ಬಟನ್ ಇದೆ. ಸೊ ಹೋಮಿಗೆ ಬರ್ತೀನಿ ಅಂದರೆ ಇಲ್ಲಿ ಡೌನ್ಲೋಡ್ ಮಾಡಿರೋ ಅಸೆಟ್ ಇಲ್ಲಿ ನನಗೆ ಲೈಫ್ ಇದು ಅಸೆಟ್ಸ್ ಇದು ಅಂದರೆ ಮೆಟೀರಿಯಲ್ಸ್ ಬೇರೆ ಅಸೆಟ್ಸ್ ಬೇರೆ. HDRI ಎಲ್ಲ ಇದರಲ್ಲೇ ಇದೆ ಬೇಕಂದರೆ ಡೌನ್ಲೋಡಿಗೆಲ್ಲ HDRI ಬೇಕಂದರೆ ಸೊ ಇಲ್ಲಿ ಇದೆ 100+ ಅಸೆಟ್ಸ್ ಇದೆ. ಸೊ ಇಲ್ಲ ಮೆಟೀರಿಯಲ್ ವೀರೆ ಮೆಟೀರಿಯಲ್ಸ್ ಬೇರೆ ಅಗೇನ್ ಮತ್ತು ಚಾಪ್ದು ಮೆಟೀರಿಯಲ್ಸ್ ಬೇರೆ. ಸೊ ವೀರೆ ಮೆಟೀರಿಯಲ್ಸ್ಗಿಂತ ಬೇಕಾದ್ರೆ ಇದನ್ನ ಚೆನ್ನಾಗಿದೆ. ಸೊ ದೀಸ್ ಮೆಟೀರಿಯಲ್ಸ್ ಸೊ ಇದನ್ನ ರಿಯಲಿಸ್ಟಿಕ್ ಆಗಿದೆ. ಇದು ಫ್ಯಾಬ್ರಿಕ್ ಕೊಡ್ತಿರೋದು ಇದರಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ತೀವಿ. ಹಾಗೆ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೋದು ಇಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ತಾರೆ. ಹಾಗೆ ಇದನ್ನೇನಾದ್ರು ಶಾರ್ಟ್ ಮಾಡಬೇಕಂತ ಹೇಳಿದ್ರೆ ಜಸ್ಟ್ ಫಿಲ್ಟರ್ಸ್ ಮಾಡ್ತೀವಿ. ಸೊ ಸೀಲಿಂಗ್ ಯಾವುದಾದ್ರು ಬೇಕಂತ ಹೇಳಿದ್ರೆ ಸೊ ಮೇಲ್ಗಡೆ ಸೀಲಿಂಗಿಗೆ ಸೊ ನಾನು ವೀರ ಮೆಟೀರಿಯಲ್ಸ್ ಬೇಕಂದ್ರೆ ಸೊ ಇಲ್ಲಿ ಅದೇ ಹೋಮಿಗೆ ಬರ್ತೀವಿ. ಇಲ್ಲ ಇದನ್ನೇ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ವೀರ ಮೆಟೀರಿಯಲ್ಸ್ ಹಾಗೆ ಇದರಲ್ಲಿ ಶಾರ್ಟ್ ಆಗಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಲೈಕ್ ಗ್ಲಾಸು ಪ್ರತಿಯೊಂದು ಇದೆ. ಸೊ ಗ್ಲಾಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನನಗೆ ಯಾವ ಥರ ಗ್ಲಾಸ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ನನಗೆ ಇಲ್ಲಿ ಇಂಪೋರ್ಟ್ ಆಪ್ಷನ್ ಇದೆ. ಸೊ ಫಸ್ಟ್ ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಇಲ್ಲಿ ಇಂಪೋರ್ಟ್ ಮಾಡಿರೋ ಆಪ್ಷನ್ಸ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬಂದಿರೋದು ಅದನ್ನೇನು ಮಾಡ್ತೀನಿ ರೈಟ್ ಕ್ಲಿಕ್ ಮಾಡಿ ಅಪ್ಲೈ ಟು ಸೆಲೆಕ್ಷನ್ ಅಂತ ಕೊಡ್ತೀನಿ. ಸೊ ಇದು ಒಳಗಡೆ ಬೇಕಂದರೆ ರೈಟ್ ಅಪ್ಲೈ ಟು ಸೆಲೆಕ್ಷನ್. ಸೊ ಇದು ಗ್ಲಾಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ನೆಕ್ಸ್ಟ್ ಅದ್ರ ಮೇಲ್ಗಡೆ ನನಗೆ ಮೆಟಲ್ಸ್ ಏನಾದರೂ ಬೇಕಂತ ಹೇಳಿದ್ರೆ ಮೆಟೀರಿಯಲ್ ಸ್ಟೀಲ್ ಮೆಟೀರಿಯಲ್ ಏನಾದರೂ ಬೇಕು ಹಾಗೆ ಆ ಸೆಟ್ಟಿಗೆ ಹೋಗ್ತೀನಿ. ಸ್ಟೀಲ್ ಮೆಟಲಲ್ಲಿ ಇದೆ. ಮೆಟಲಲ್ಲಿ ಸಮ್ ಪಾಲಿಶ್ ಮೆಟಲ್ಸ್
ಚೆಕ್ಔಟ್ ಮಾಡ್ತೀನಿ. ಸೊ ಇಲ್ಲಿ ಬಂದಿದೆ ಹಾಗೆ ಅಪ್ಲೈ ಆಗಿಲ್ಲದೆ ಇರೋ ಥರನೇ ಕಾಣ್ತಿದೆ ಅದು, ಜಸ್ಟ್ ವೈಟ್ ಮೆಟೀರಿಯಲ್ ಇದೆ. ನಂಗೆ ಇಲ್ಲಿ ತಲೆ ಕೆಡ್ಸ್ಕೊಳ್ಳಿ, ಅಲ್ಲಿ ಅಪ್ಲೈ ಆಗಿರುತ್ತೆ ಆ ಮೆಟೀರಿಯಲ್. ಅಪ್ಲೈ ಆಗಿದೆ, ಸೊ ಕೆಳಗಡೆನೂ ಬಳಸಿದೆ. ಬಟ್ ಇಲ್ಲಿ ನನಗೆ ಅಪ್ಲೈ ಆಗದೆ ಇರೋ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ರೆಂಡರ್ನ ಓಪನ್ ಮಾಡಿಕೊಂಡು ಎಡಿಟ್ ಮಾಡ್ತಾರೆ. ಅದು ನೆಟ್ ಆನ್ ಇರಬೇಕು, ಅಂದರೆ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಬಟ್ ಜಾಬ್ಸ್ ಇದು ಮಾಡೋಕ್ಕೆ ನೆಟ್ ಆನ್ ಇರಬೇಕು. ಸೊ ಈ ಥರ ನಾನು ಎಡಿಟ್ ಮಾಡ್ತಾ ಬರ್ತೀನಿ. ಜೆಡಿ ಬೇರೆ ರೆಂಟ್ಗೆ ಮಕ್ಕಳ ಸರ್ ಸಿಗ್ತದೆ ಇದು ಮಾಡಬೇಕು ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಮಾಡ್ಕೊಂಡು ಕಲಿಕತ್ತಾರಪ್ಪ. ನಿಮಗೆ ಜಾಲಿ ಹೇಳಿಲ್ಲ CNC ಯಾವ ಥರ ಮಾಡ್ತೀವಿ? ಇಲ್ಲ ಸೊ ಅದನ್ನು ನಾನು ಕ್ಲಾಸ್ ಮಾಡ್ತೀನಿ. ತ್ರೀ ಡಿ ವೇರೋಸ್ ನಿಮ್ಮ ತಂದು ಎಡಿಟ್ ಮಾಡೋದು ಹೇಳಿದ್ರು ಫಿಲ್ಮಿಂದ. ಜಾಲಿನ ಹಾಂ ಸರ್, ಮಾಡ್ಬೋದು, ಇಲ್ಲ ನಾವೇ ಬೇಕಾದರೆ ಕ್ರಿಯೇಟ್ ಮಾಡ್ಬೋದು. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇ ಸರ್ ಒಳಗೆ ಸರ್ಕಲ್ ಗಿಕ್ಕಲ್ ಹಾಕಿ ಪ್ರಶ್ನೆ ಮಾಡ್ಕೊಂಡ್ರೆ ಅದೇ ಹಂಗೆ ಮಾಡೋಂಗಿಲ್ಲ. ಅದನ್ನು ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀವಿ. ಇವಾಗ ಹೇಗೆ ಇವ್ರು ಆಟೋಕ್ಯಾಡ್ ಹೇಳಿದ್ರಲ್ಲ ಸರ್ ಕನ್ವರ್ಟ್ ಮಾಡಿ ಅಂತ. ಸೊ ಇದು ಅದೇ ಥರನೇ ನೆಕ್ಸ್ಟ್ CNC ಜಾಲಿ ಏನಾದರೂ ಕ್ಲಿಕ್ ಮಾಡ್ತೀವಿ. ನನಗೆ ಇಲ್ಲಿ ತುಂಬಾ ಇಮೇಜಸ್ ಇದೆ. ಸೊ ಇದರಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡಿ ಕನ್ವರ್ಟಿ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಕನ್ವರ್ಟ್ ಮಾಡ್ಕೊಂಡು ಹಾಗೆ ಕೇಳ್ತಿರ್ಬೋದು. ಸಾಕು ಸರ್. ಹೋಗಿ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀವಿ ಇದುವರೆಗೂ. ನೀವು ಕಳಿಸಿರೋದು ಸರ್ ಮುಗೀತು ಸರ್ ಕ್ಲಾಸ್. ಯಾಕಲ್ಲ ಸರ್ ಅದು ನೀವು ಏನಾದ್ರು ಮಾಡ್ತೀರಿ ಅಲ್ಲ, ಮತ್ತೆ ಒಂದೇ ಮಾಡಿಬಿಡಿ, ಬೇರೆ ಬೇರೆ ಮಾಡಿ. ಇಲ್ಲ ಸರ್, ನಾನು ಟ್ರೈ ಮಾಡಿದ್ದು ಸರ್, ಅದು ಬಟ್ ಆಗ್ತಾ ಇಲ್ಲ ಸರ್. ಮುಗೀತು.